ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಗಟೀಸ್ ಕಿಚನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಚೈತ್ರ ಅಶ್ವಥ್. ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಆದಂಥ ತುಂಬ ನ್ಯೂಟ್ರಿಷಸ್ ಆದಂಥ ಒಂದು ಹೆಲ್ದಿ ಡ್ರಿಂಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ನಮ್ಮ ಹಂಬಲ್ ವೆರಿ ಹೆಲ್ದಿ ವೆರಿ ನ್ಯೂಟ್ರಿಷಿಯಸ್ ಆದಂತಹ ಬಾದಾಮ್ ಯೂಸ್ ಮಾಡಿಕೊಂಡು, ಬಾದಾಮ್ ಅಂತಾರೆ ಅಥವಾ ಆಲ್ಮಂಡ್ ಯೂಸ್ ಮಾಡಿಕೊಂಡು ಒಂದು ಬಾದಾಮ್ ಮಿಲ್ಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಾದಾಮ್ ಅಂತ ಹೇಳಿದ ತಕ್ಷಣ ನಮಗೇನು ನೆನಪಾಗುತ್ತೆ ಅಂದರೆ, ನಾವು ಬೆಳಗ್ಗೆ ಹೊತ್ತು ಅದನ್ನು ಎದ್ದು ತಿನ್ನಲೇಬೇಕು. ಅದನ್ನು ನೆನೆಸಿ ಓವರ್ನೈಟ್ ಸೋಕ್ ಮಾಡಿ ಅದನ್ನು ಬೆಳಗ್ಗೆ ತಿನ್ನೋವಂಥ ಒಂದು ಕೆಲಸನ ನಾವು ಯೂಶ್ವಲಿ ಯಾವಾಗಲೂ ಮಾಡ್ತೀವಿ. ನಮ್ಮ ಮಕ್ಳಿಗೆ ಕೊಡ್ತೀವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೊಡ್ತೀವಿ. ಏನಕ್ಕೆ ಅದನ್ನು ಬಾದಾಮನ್ನ ನೆನೆಸ್ತೀವಿ ಅಂದರೆ, ಅದರಲ್ಲಿ ನಾವು ನೆನೆಸಿದಷ್ಟು ಅದರದ್ದು ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಓವರ್ನೈಟ್ ಸೋಕ್ ಮಾಡಿ ಅದರದ್ದು ಸಿಪ್ಪೆನ ತೆಗೆದೇ ತಿನ್ನಬೇಕಾಗತ್ತೆ. ಆಮೇಲೆ ಅದರಲ್ಲಿ ಬಾದಾಮಲ್ಲಿ ಏನು ಅಂದರೆ, ಇದು ಲೋಡೆಡ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್, ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋಕ್ಕೆ ಅದನ್ನ ಹೆಲ್ಪ್ ಮಾಡುತ್ತೆ. ಹಾಗೆ ಅದು ನಮ್ಮ ಓವರಾಲ್ ಹೆಲ್ತ್ಗೆ, ನಮ್ಮ ಗಟ್ ಹೆಲ್ತ್ ಆಗಿರ್ಬೋದು, ನಮ್ಮ ಹಾರ್ಟ್ ಹೆಲ್ತ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಮೇಂಟೈನ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಬಾದಾಮ್ ಒಂದು ರಾಮಬಾಣ ಆದಂಥ ಒಂದು ಡ್ರೈ ಫ್ರೂಟ್. ಸೊ ಆದಷ್ಟು ಬಾದಾಮನ್ನ ಡೈಲಿ ಒಂದು 5 to 6 ಬಾದಾಮ್ಸ್ನ ನೀವು ತಿನ್ನೋದ್ರಿಂದ ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೋದು. ಬನ್ನಿ, ಈಗ ನಾನು ನಿಮಗೆ ಹೇಗೆ ಮಾಡೋದು ಇದು ಬಾದಾಮ್ ಮಿಲ್ಕ್ನ ಅಂತ ತೋರಿಸ್ತೀನಿ. ಹಾಗೆ ಇದರಲ್ಲಿ ಇನ್ನೊಂದು ಟ್ರಿಕ್ ಹೇಳ್ತಾ ಇದ್ದೀನಿ. ಏನು ಅಂದರೆ, ನಾವು ಬಾದಾಮ್ನ ಏನು ನೆನೆಸ್ತೀವಿ, ಓವರ್ನೈಟ್ ಸೋಕ್ ಮಾಡ್ತೀವಿ, ಅದ್ರದ್ದು ಸಿಪ್ಪೆ ಹೇಗೆ ತೆಗೆಯೋದು, ಪೀಲ್ ಆಫ್ ಮಾಡೋದು, ಒಂದು ಈಸಿಯಾದ ಒಂದು ಟ್ರಿಕ್ ತೋರಿಸ್ತೀನಿ. ಈಗ ಬನ್ನಿ ನೋಡೋಣ. ಇದರಿಂದ ಬಾದಾಮ್ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ, ಈ ಥರ ಆಗಿರಬೇಕು. ಈಗ ಇದನ್ನು ನಾನು ಬಾಯ್ಲಿಂಗ್ ವಾಟರ್ನಲ್ಲಿ ಹಾಕ್ತಿದ್ದೀನಿ. ಸ್ವಲ್ಪನೇ ನೀರು ತೊಗೊಂಡ್ರೆ ಸಾಕು, ತುಂಬ ನೀರೇನು ಬೇಕಾಗಲ್ಲ ಇದಕ್ಕೆ. ಒಂದು 2 minutes ಬಾಯ್ಲ್ ಮಾಡ್ಕೊಳ್ಳಿ ನೋಡಿ. ಈ ಥರ ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ವಾಟರ್ನ ನಾವು ಸ್ಟ್ರೈನ್ ಮಾಡ್ಕೊಂಡ್ಬಿಡೋಣ. ಸ್ಟ್ರೈನ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಬೌಲಲ್ಲಿ ತಣ್ಣೀರು ತೊಗೊಳ್ಳಿ. ಬಾಯ್ಲ್ ಮಾಡ್ಕೊಂಡಿರೋಂಥ ಬಾದಾಮನ್ನ ಇದಕ್ಕೆ ಹಾಕ್ಕೊಂಡು ಬಿಡೋಣ. ಈ ಥರ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಬಾದಾಮ್. ನಾವು ಹೇಗೆ ಅವರೆಕಾಳು ತಿಕ್ಸ್ತೀವಿ ಆ ಥರ ನೋಡಿ. ಸಿಂಪಲ್ ಟ್ರಿಕ್ ಬಾದಾಮ್ ಪೀಲ್ ಮಾಡೋದಕ್ಕೆ. ನೀವು ಅನ್ಕೋಬೋದು ಬಾಯ್ಲ್ ಮಾಡಿದ ತಕ್ಷಣ ಇದರದ್ದು ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ, ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಹಾಗೆ ರಿಟೈನ್ ಆಗಿರುತ್ತೆ. ಬೌಲ್ ಬಾದಾಮ್ ತೊಗೊಂಡಿದ್ದೀನಿ, ಪೀಲ್ ಆಫ್ ಆಗಿರೋದು ನೋಡಿ. ಇದನ್ನು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡೋಣ. ಇಲ್ಲಿ ಕ್ಯಾಶು ತೊಗೊಂಡಿದ್ದೀನಿ, ಒಂದು 10 ರಿಂದ 15 ಸೋಕ್ ಆಗಿರೋ ಅಂಥದ್ದು. ನೀವು ಯಾವಾಗ ಬಾದಾಮ್ ಸೋಕ್ ಮಾಡ್ತೀರಾ ಅದೇ ಟೈಮ್ಗೆ ಕ್ಯಾಶು ಕೂಡ ನೆನೆ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ನಾವೇನು ಬ್ಲೆಂಡ್ ಮಾಡಿದ್ದೀವಿ ಬಾದಾಮ್ ಮಿಕ್ಸ್ಚರ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಸ್ಲಿನ್ ಕ್ಲಾತ್ ಯೂಸ್ ಮಾಡ್ತಾಯಿದ್ದೀನಿ. ಆ ಸ್ಟ್ರೈನರೆಲ್ಲ ಯೂಸ್ ಮಾಡಿದ್ರೆ ಅದರಲ್ಲೇ ಎಲ್ಲ ಗರ್ಟ ಎಲ್ಲ ಸಿಕ್ಕಾಕೊಡ್ಬಿಡುತ್ತೆ. ಸೊ ದಿಸ್ ಇಸ್ ಅ ಬೆಟರ್ ಆಪ್ಷನ್, ಮಸ್ಲಿನ್ ಕ್ಲಾತ್. ಬನ್ನಿ ಈಗ ಸ್ಟ್ರೈನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರು ನೋಡಿ. ಈ ಥರ ಆರಾಮ್ಸೆ ಮಾಡಿ. ಎಷ್ಟು ಮಿಲ್ಕ್ ಬರುತ್ತೋ ಅಷ್ಟು ಇದು ಮಾಡ್ಕೊಳ್ಳೋಣ. ಮತ್ತೆ ಏನು ವಾಟರ್ ಏನು ಆ್ಯಡ್ ಮಾಡ್ತಾಯಿಲ್ಲ ನಾನು. ಎಷ್ಟು ಸ್ಟ್ರೈನ್ ಆಗುತ್ತೋ ಅಷ್ಟು. ನಾನು ಬಾದಾಮು ಮತ್ತು ಕ್ಯಾಶೂನ ಸ್ಟ್ರೈನ್ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಈ ಥರ ಸಿಗುತ್ತೆ. ಏನಂತಾರೆ ಅದು ಬಾದಾಮ್ದು ಕೋರ್ಸ್ ಮೆಟೀರಿಯಲ್. ಇದನ್ನು ನೀವೆಲ್ಲೂ ಥ್ರೋ ಮಾಡೋಕ್ಕೆ ಹೋಗ್ಬೇಡಿ, ಇದರಿಂದ ತುಂಬ ಯೂಸಸ್ ಇದೆ. ನೀವು ಇದನ್ನು ಪರೋಟಾಗಿ ಯೂಸ್ ಮಾಡ್ಕೋಬೋದು, ಸ್ಟಫಿಂಗಾಗಿ, ಅಥವಾ ನಾವೇನಾದರೂ ಗ್ರೇವೀಸ್ ಮಾಡ್ತೀವಲ್ಲ ಅದು ಗಟ್ಟಿ ಬರೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಸೇಮ್ ಬಾದಾಮ್ ಮಿಲ್ಕ್ಗೆ ಇದನ್ನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸಿ ಕುಲ್ಫಿ ಮೋಲ್ಡಲ್ಲಿ ಹಾಕಿದ್ರೆ ನಿಮಗೆ ಒಳ್ಳೆ ಬಾದಾಮಿ ಕುಲ್ಫಿ ಆಗುತ್ತೆ. ಹಾಗೆ ಇದನ್ನು ನೀವು ಚೆನ್ನಾಗಿ ಈ ಥರ
ರೌಂಡ್ ಶೇಪ್ ಮಾಡಿ ಸ್ವಲ್ಪ ಶುಗರ್ ಹಾಕಿ ರೌಂಡ್ ಶೇಪ್ ಮಾಡಿ ಒಂದು ಸ್ವೀಟ್ ಕೂಡ ಮಾಡ್ಬೋದು. ಹಾಗೆ ಇದರಲ್ಲಿ ತುಂಬ ಯೂಸಸ್ ಇದೆ. ದಯವಿಟ್ಟು ಇದನ್ನು ಥ್ರೋ ಮಾಡಬೇಡಿ, ಇದ್ರದ್ದು ಉಪಯೋಗ ಚೆನ್ನಾಗೂ ಮಾಡ್ಕೊಳ್ಳಿ. ಓಕೆ, ಕಮ್ ಲೆಟ್ಸ್ ಕುಕ್ ದ ಬಾದಾಮ್. ನೋಡಿ, ಬಾದಾಮಿ ಹಾಲು ಹಾಕ್ಕೊಳ್ಳೋಣ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ, ನಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಕೊಡ್ತೇವೆ. ನಾನು ಇದರ ಜೊತೆ ಸ್ಯಾಫ್ರನ್ ಕೇಸರಿ ಕೂಡ ನೆನೆಸಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಇದು ಬಾಯ್ಲ್ ಬರಲಿ. ಸ್ವಲ್ಪ ಇದು ನೊರೆ ಎಲ್ಲ ಹೋಗೋ ತನಕ ನಿಧಾನಕ್ಕೆ ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ ಸಾಕು ಇಷ್ಟು. ನೋಡಿ, ಇಲ್ಲಿ ಬಿಸಿ ಬಿಸಿಯಾದಂಥ ಬಾದಾಮ್ ಮಿಲ್ಕ್ ರೆಡಿಯಾಗಿದೆ. ನಾವು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೀವು ಕೋಲ್ಡಾಗಿ ಕುಡಿಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಆರಿದ ಮೇಲೆ ಫ್ರಿಜ್ಜಿನಲ್ಲಿ ಇಟ್ಕೊಂಡು 2 ದಿನ ಕನ್ಸ್ಯೂಮ್ ಮಾಡ್ಬೋದು. ಗಾರ್ನಿಷ್ಗೋಸ್ಕರ ಸ್ವಲ್ಪ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಚಾಪ್ ಬಾದಾಮ್ ಮತ್ತು ಕ್ಯಾಶ್ಯೂಸ್, ಹಾಗೆ ಒಂದೆರಡು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬಿಸಿ ಬಿಸಿ ಆದಂಥ ಬಾದಾಮ್ ಮಿಲ್ಕ್ ರೆಡಿ ಇದೆ. ತುಂಬ ಹೆಲ್ದಿಯಾಗಿದೆ. ನೀವು ಟ್ರೈ ಮಾಡಿ ರೆಸಿಪಿನ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.